ಸ್ಮಾರ್ಟ್ಫೋನ್ಗಳು ಇಂದು ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿ ಬಿಟ್ಟಿವೆ. ದಿನಪೂರ್ತಿ ಅವುಗಳ ಜೊತೆ ನಾವು ಸಮಯವನ್ನು ಕಳೆಯುತ್ತೇವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಫೋನ್ ಇದ್ದಕ್ಕಿದ್ದಂತೆ ಕೆಟ್ಟು ಹೋದರೆ ದೊಡ್ಡ ತೊಂದರೆ ಉಂಟಾಗುತ್ತದೆ. ತಕ್ಷಣ ಹೊಸ ಫೋನ್ ಪಡೆಯುವುದು ಕೂಡ ಕಷ್ಟ. ಆದರೆ ಫೋನ್ ಕೆಟ್ಟು ಹೋಗುವ ಮೊದಲು ನಿಮಗೆ ತಿಳಿದರೆ ಅದನ್ನು ದುರಸ್ತಿ ಮಾಡುವ ಮೂಲಕ ನೀವು ಫೋನ್ ಹಾನಿಯಾಗದಂತೆ ಉಳಿಸಬಹುದು. ಅದರಂತೆ ಫೋನ್ ಕೆಟ್ಟು ಹೋಗುವ ಮೊದಲು ಕೆಲವು ಚಿಹ್ನೆಗಳನ್ನು ನೀಡುತ್ತದೆ. ನೀವು ಅವುಗಳನ್ನು ಪರಿಗಣಿಸಿದರೆ ನಿಮ್ಮ ಫೋನ್ ಹಾಳಾಗುವ ಮೊದಲು ಅದನ್ನು ಸರಿಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಹಾಗಿದ್ರೆ ಸ್ಮಾರ್ಟ್ಫೋನ್ಗಳು ಹಾಳಾಗುವ ಮೊದಲು ಕೆಲವು ಚಿಹ್ನೆಗಳನ್ನು ನೀಡುತ್ತವೆ, ಕೆಲವೊಂದು ಸಿಗ್ನಲ್ಗಳನ್ನು ಕೊಡುತ್ತೆ. ಈ ಚಿಹ್ನೆಗಳನ್ನು ನಿರ್ಲಕ್ಷಿಸುವುದರಿಂದ ಫೋನ್ ಸಂಪೂರ್ಣವಾಗಿ ಹಾಳಾಗಬಹುದು. ಈ ಚಿಹ್ನೆಗಳನ್ನು ನೀವು ನೋಡಿದ ತಕ್ಷಣ ನಿಮ್ಮ ಫೋನನ್ನು ಬ್ಯಾಕಪ್ ತೆಗೆದುಕೊಂಡು ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ಸಮಯಕ್ಕೆ ಸರಿಯಾಗಿ ಗಮನ ಹರಿಸುವ ಮೂಲಕ ನೀವು ಡೇಟಾ ನಷ್ಟ ಅಂದರೆ ಡಾಟಾ ಲಾಸನ್ನು ಮತ್ತು ಹೆಚ್ಚುವರಿ ವೆಚ್ಚಗಳನ್ನು ನೀವು ತಪ್ಪಿಸಬಹುದಾಗಿದೆ. ಹಾಗಿದ್ರೆ ಆ ಲಕ್ಷಣಗಳು ಏನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದು, ನಿಮ್ಮ ಫೋನ್ ಇದ್ದಕ್ಕಿದ್ದ ಹಾಗೆ ಸ್ಥಗಿತಗೊಳ್ಳಲು ಪ್ರಾರಂಭಿಸಿದ್ರೆ ಅಥವಾ ತನ್ನಷ್ಟಕ್ಕೆ ಆಟೋಮೆಟಿಕ್ ಆಗಿ ಮರು ಪ್ರಾರಂಭಗೊಂಡ್ರೆ ಅದು ಸಾಫ್ಟ್ವೇರ್ ಕ್ರ್ಯಾಶ್ ಅಥವಾ ಹಾರ್ಡ್ವೇರ್ ವೈಫಲ್ಯದ ಸಂಕೇತವಾಗಿರಬಹುದು. ಇದು ಅಲ್ಲದೆ ಬ್ಯಾಟ್ರಿ ಮೊದಲಿಗಿಂತಲೂ ವೇಗವಾಗಿ ಖಾಲಿಯಾಗ್ತಿದ್ದರೆ ಅಥವಾ ಫೋನ್ ಚಾರ್ಜ್ ಆಗುತ್ತಿಲ್ಲದಿದ್ದರೆ ಬ್ಯಾಟ್ರಿ ಅಥವಾ ಚಾರ್ಜಿಂಗ್ ಪೋರ್ಟ್ ಹಾನಿಗೊಳಗಾಗಿರುವ ಲಕ್ಷಣಗಳು ಕಂಡುಬರುತ್ತವೆ. ಇನ್ನು ಟಚ್ ಸ್ಕ್ರೀನ್ ನಿಧಾನವಾಗಿ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದರೆ ಅಥವಾ ಏನಾದರೂ ಸ್ವಯಂ ಚಾಲಿತ ಟೈಪ್ ಮಾಡಲು ಪ್ರಾರಂಭಿಸಿದರೆ ಪೋಸ್ಟ್ ಟಚ್ ಅಥವಾ ಡಿಸ್ಪ್ಲೇ ಅಥವಾ ಮದರ್ ಬೋರ್ಡ್ನಲ್ಲಿ ದೋಷವಿರಬಹುದು ಅಂತ ನೀವು ತಿಳಿದುಕೊಳ್ಬೇಕಾಗುತ್ತೆ. ಇದಲ್ಲದೆ ಸಾಮಾನ್ಯ ಬಳಕೆಯ ಸಮಯದಲ್ಲಿ ಕೂಡ ನಿಮ್ಮ ಫೋನ್ ಅತಿಯಾಗಿ ಬಿಸಿಯಾಗಿರುವುದನ್ನು ಕಂಡು ಬಂದರೆ ಅದು ಪ್ರೊಸೆಸರ್ ಅಥವಾ ಬ್ಯಾಟ್ರಿಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಯ ಸಂಕೇತವಾಗಿರ್ಬೋದು. ಇದು ಅಲ್ಲದೆ ನಿಮ್ಮಲ್ಲಿ ಸಾಕಷ್ಟು ಸಂಗ್ರಹಣೆ ಇದ್ದರೂ ಕೂಡ ಫೋನ್ನಲ್ಲಿ ಸಂಗ್ರಹಣೆ ತುಂಬಿದರೆ ಅದು ವೈರಸ್ ಅಥವಾ ಸಾಫ್ಟ್ವೇರ್ ದೋಷದಿಂದ ಆಗಿರುತ್ತದೆ. ಇವೆಲ್ಲವುಗಳ ಹೊರತಾಗಿ ಕೂಡ ಕ್ಯಾಮ್ರಾ ತೆಗೆಯುವಾಗ ಅಥವಾ ಅಪ್ಲಿಕೇಶನ್ಗಳನ್ನು ಪದೇ ಪದೇ ಕ್ಲೋಸ್ ಆಗುವ ಸಮಸ್ಯೆಗಳು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ವೈಫಲ್ಯದ ಲಕ್ಷಣಗಳಾಗಿವೆ. ಇದು ಅಲ್ಲದೆ ಕರೆಗಳು ಪದೇ ಪದೇ ಕಡಿತಗೊಳ್ಳುತ್ತಿದ್ದರೆ ಅಥವಾ ಸಿಗ್ನಲ್ ಇಲ್ಲದಿದ್ದರೆ ನೆಟ್ವರ್ಕ್ ಚೀಫ್ ಅಥವಾ ಆಂಟಿನಾದಲ್ಲಿ ಸಮಸ್ಯೆ ಇರಬಹುದು ಅಂತ ನಾವು ಅರ್ಥ ಮಾಡಿಕೊಳ್ತೀವಿ. ಇನ್ನು ಚಾರ್ಜಿಂಗ್ ನಿಧಾನವಾಗಿದ್ದರೆ ಅಥವಾ ನೀವು ಆಗಾಗ ಕೇಬಲ್ಗಳನ್ನು ಬದಲಾಯಿಸಬೇಕಾದ್ರೆ ಚಾರ್ಜಿಂಗ್ ಪೋರ್ಟ್ ಅಥವಾ ಬ್ಯಾಟ್ರಿ ಹಾನಿಗೊಳಗಾಗಿರಬಹುದು. ಹಾಗಾಗಿ ಈ ಒಂದು ಲಕ್ಷಣಗಳು ಮೊಬೈಲ್ ಬಳಸುವಂಥ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಎಷ್ಟು ದಿನದಲ್ಲಿ ಹಾಳಾಗ್ಬೋದು, ಯಾವ ರೀತಿ ಹಾಳಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ, ಇವೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಹೊಸ ಫೋನನ್ನು ತಗೋಬಹುದಾ ಅಥವಾ ಇದಕ್ಕೆ ರಿಪೇರಿ ಮಾಡಿಸ್ಬೋದಾ ಅನ್ನೋ ಒಂದು ಐಡಿಯಾ ನಿಮಗೂ ಕೂಡ ಸಿಗುತ್ತೆ. ಅದಕ್ಕಾಗಿ ನಿಮ್ಮ ಫೋನ್ಗಳನ್ನು ಬಳಸುವಂಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರಿಗೂ ಕೂಡ ಈ ಒಂದು ಯೂಸ್ಫುಲ್ ಕಂಟೆಂಟ್ ಅವರಿಗೂ ಕೂಡ ಅವರ ಡೇ ಟು ಡೇ ಲೈಫಲ್ಲಿ ಅವರಿಗೂ ಕೂಡ ಕೆಲಸಕ್ಕೆ ಬರುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.